ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಇದು ಟ್ಯೂಸ್ಡೇ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಮನೆ ದೇವ್ರ ಪೂಜೆಗೆ ಅಂತ ಬೆಳೆಸಿದೆ ತುಳಸಿ ಗಿಡ. ಸ್ವಲ್ಪ ಹೂವೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಬಿಕಾಸ್ ಅದೆಲ್ಲ ಇದ್ದರೆ ಗಿಡ ಚೆನ್ನಾಗಿ ಬೆಳೆಯಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ತೆಗೆದೆ. ಮತ್ತು ಸ್ವಲ್ಪ ಹರಡ್ಕೊಂಡಿತ್ತು, ಓಡಾಡೋರಿಗೂ ಕೂಡ ಅದು ತಾಗುತ್ತೆ ಅಂದ್ಬಿಟ್ಟು ಪೂಜೆ ಮಾಡೋ ಗಿಡ ಆದ್ದರಿಂದ ಅದನ್ನು ಸ್ವಲ್ಪ ಟೈ ಮಾಡಿ ನೀಟಾಗಿ ಇಟ್ಟೆ. ಇದು ನೆಕ್ಸ್ಟ್ ದಿನದ ಲಾಗ್, ಅಂದರೆ ವೆಡ್ನೆಸ್ಡೇ ನಾವು ಊರಿಗೆ ಹೊರಟ್ವಿ ಟ್ರೈನಲ್ಲಿ ಚಿಕ್ಕಮಂಗ್ಳೂರಿಗೆ. ಮನೆಗೆ ಬಂದು ಮಧ್ಯಾಹ್ನ 2:15 ಆಗಿತ್ತು. ಅಷ್ಟರೊಳಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಹಬ್ಬದ ಊಟನೇ ರೆಡಿ ಮಾಡಿರ್ತಾರೆ. ತವ್ರ ಮನೆಗೆ ಬರೋದು ಅದೇ ಒಂದು ದೊಡ್ಡ ಖುಷಿ ಅಲ್ವಾ. ಅವ್ರಿಗೂ ಆಸೆ, ಮಕ್ಕಳು ಬಂದಾಗ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಾಡಿರ್ತಾರೆ. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ನನ್ನ ಮಗಳು ರೆಸ್ಟ್ ಮಾಡಿಲ್ಲ, ಪ್ಲೇ ಮಾಡ್ತಾನೇ ಇದ್ಲು. ಸೊ ಹೊರಗಡೆ ಗಿಡಗಳಿಗೆ ನೀರು ಬಿಡ್ತೀನಿ ಅಂತ ಆಟ ಆಡ್ತಾಯಿದ್ಲು. ಚಿಕ್ಕದಾಗಿ ಒಂದು ಫ್ಲವರೆಲ್ಲ ಹಾಕ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ, ನೋಡೋಕ್ಕೆ ಖುಷಿ ಕೊಡುತ್ತೆ. ಸೊ ಅದನ್ನು ನಾನು ನೋಡ್ತಾ ಇದ್ದೆ. ಆಮೇಲೆ ಮಗ್ಗುಗಳೆಲ್ಲ ಹೂಗಳು ಬಿಟ್ಟಿತ್ತು, ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡೋಣ ಅಂತ ಕಲೆಕ್ಟ್ ಮಾಡಿಕೊಂಡೆ. ಕಾಕಡ ಮಲ್ಲಿಗೆ ಹೂವು, ಸೊ ಅದು ಮಗ್ಗನ್ನೆಲ್ಲ ಕಲೆಕ್ಟ್ ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಒಳಗಡೆ ವೆರೈಟೀಸ್ ಆಫ್ ಗಿಡಗಳಿದೆ. ಚಿಕ್ಕದಾದ್ರೂ ವೆರೈಟೀಸ್ ಎಲ್ಲ ಗಿಡಗಳಿದೆ. ಅದನ್ನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಇಷ್ಟು ಮಗ್ಗುಗಳು ನನಗೆ ಸಿಕ್ಕಿತ್ತು. ಆ್ಯಂಡ್ ಅದನ್ನು ತೊಗೊಂಡೋಗಿ ನಮ್ಮಮ್ಮಂಗೆ ಕೊಡ್ತಾಯಿದ್ದೀನಿ ಕಟ್ಟಿ ಅಂತ. ಇದು ನೆನ್ನೆ ಹೂವಂತೆ, ನೆನ್ನೆ ಇಷ್ಟು ಬಿಟ್ಟಿತ್ತು, ಕಟ್ಟಿ ಇಟ್ಟಿದ್ದೀನಿ ಮುಡ್ಕೊ ಅಂದರು ಅಮ್ಮ. ಸರಿ ಆಯ್ತು, ಅದೆಷ್ಟಾಗುತ್ತೆ ಕಟ್ಟಮ್ಮ ಅಂತ ಹೇಳಿದೆ. ಇಲ್ಲ ಇವತ್ತು ಕಡಿಮೆ ಇರುತ್ತೆ ಅಂತ ಹೇಳಿದೆ. ಇಲ್ಲ ಅಷ್ಟೇ ಇರುತ್ತೆ ಇದನ್ನು ಕೂಡ ಉದ್ದ ಅಂತ ಅಂದರು. ಕಟ್ಟಿದ್ರು. ಕಟ್ಟಿದ್ಮೇಲೆ ನೋಡಿದೆ, ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಸೇಮೇ ಇತ್ತು. ಸೊ ದಿನ ಇಷ್ಟು ಸಿಗುತ್ತೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ನಾವೇ ಬೆಳೆದ ಗಿಡದಿಂದ ಹೂ ಮುಡ್ಕೊಳ್ಳೋದು ಒಂಥರ ಖುಷಿ ಅಲ್ವಾ. ಸೊ ಅದನ್ನು ನೆಕ್ಸ್ಟ್ ಡೇ ಇದು. ಸೊ ಹೂ ಮುಡ್ಕೊಳ್ತಾ ಇದ್ದೆ, ತುಂಬ ಅಂದರೆ ತರಿಸ್ಡೇ ಇದು. ಸೊ ಹೂ ಮುಡ್ಕೊಂಡು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಬಂದರೆ ಇವ್ರು ಸ್ಟಾರ್ಟ್ ಮಾಡ್ತಾರೆ, ನಾನು ಮಾಡ್ತೀನಿ ಪೂಜೆ ಅಂತ. ಸೊ ಅದಕ್ಕೆ ಅವಳಿಗೆ ಕೊಟ್ಟೆ, ಮಾಡು ಫಸ್ಟ್ ನೀನು ಅಂದ್ಬಿಟ್ಟು. ಬಾಗಿಲಲ್ಲಿ ಪೂಜೆ ಮಾಡು ಅಂದರೆ ಅಲ್ಲೆಲ್ಲ ಮಾಡ್ತಾಯಿದ್ದಾಳೆ. ಅದಾದಮೇಲೆ ಬೇಜಾರಾಯಿತು ಅಂದ್ಬಿಟ್ಟು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಟಿಕೆಟ್ ಕೂಡ ಬುಕ್ ಮಾಡಿದೆ, ನಾಗಲಕ್ಷ್ಮಿ ಥಿಯೇಟರ್ಗೆ ಹೋದ್ವಿ. ಬಿಕಾಸ್ ಶ್ರೀಲೇಖಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ಅದು 5:15 ಶೋ, ಇಲ್ಲಿ 2:15 ಶೋ ಇದ್ದಿದ್ದರಿಂದ ನಾವು ನಾಗಲಕ್ಷ್ಮಿ ಥಿಯೇಟರ್ಗೆ ಹೋಗಿ ಮೂವಿನ ನೋಡ್ಕೊಂಡು ಬಂದ್ವಿ. ದೇವರ ಮೂವಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಜೂನಿಯರ್ NTRದು ಎಲ್ಲ ಮೂವಿನೂ ಚೆನ್ನಾಗಿರುತ್ತೆ. ಇದು ಕನ್ನಡ ಡಬ್ ಇತ್ತು. ಸೊ ಎಲ್ರಿಗೂ ಅಂದರೆ ನಮ್ಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿತ್ತು ಮೂವಿ, ಎಂಜಾಯ್ ಮಾಡಿದ್ವಿ. ಅದಾದಮೇಲೆ 5:15 ಬಂದ್ವಿ. ಚಿಕ್ಕಮಂಗ್ಳೂರು ಕ್ಲೈಮೇಟೇ ಹಂಗೆ ತುಂಬ ಕೂಲಾಗಿತ್ತು. ಒಂದು ರೌಂಡ್ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.